ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ನಿಮಗೆ ಒರಿಜಿನಲ್ ಆರ್ ಟಿ ಸಿ ಅಥವಾ ಪಹಣಿ ಅಥವಾ ಉತ್ತಾರೆ, ಹಾಗೆಯೇ ನಿಮ್ಮ MR ಕಾಪಿ, ಹಾಗೆ ನಿಮ್ಮ ಸರ್ವೆ ಸ್ಕೆಚ್ಚು ಒರಿಜಿನಲ್ ಕಾಪಿನ ಆನ್ಲೈನಲ್ಲಿ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಅಫಿಷಿಯಲ್ ವೆಬ್ಸೈಟ್ಗೆ ಯಾವ ರೀತಿ ಲಾಗಿನ್ ಮಾಡ್ಕೋಬೇಕು ಮತ್ತು ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡಿಕೊಂಡು ಸ್ವತಃ ನೀವೇ ಆರ್ ಟಿ ಸಿ ಮತ್ತು ನಿಮ್ಮ MR ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ನೀವು rtckarnataka.gov.in ಅಂತ ಟೈಪ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವಿಲ್ಲಿ ಫಸ್ಟ್ ಟೈಮ್ ಇದಕ್ಕೆ ಎಂಟ್ರಿ ಆಗ್ತಾ ಇದ್ದೀರಿ ಅಂದರೆ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ತಗೊಳ್ಳಲ್ಲ. ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಕ್ರಿಯೇಟ್ ಯುವರ್ ಲಾಗಿನ್ ಅಕೌಂಟ್ ಅಂತ ಹೇಳಿ ನೀವು ಇಲ್ಲಿ ಮೊದಲು ಫಸ್ಟ್ ಟೈಮ್ ಇಲ್ಲಿ ಫಸ್ಟ್ ನೇಮ್ ಅಂತ ಹಾಕಬೇಕಾಗತ್ತೆ. ನಂತರ ಲಾಸ್ಟ್ ನೇಮ್ ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ಇನ್ಸಿಲ್ ಇದ್ದರೆ ಹಾಕೊಳ್ಳಿ. ಹಾಗೆಯೇ ವ್ಯಾಲಿಡ್ ಇಮೇಲ್ ಅಡ್ರೆಸ್ನ ಹಾಕಬೇಕಾಗತ್ತೆ. ನಂತರ ಯೂಸರ್ ಐ ಡಿನ ನಿಮ್ಮ ನೇಮು ಅಥವಾ ನಿಮ್ಮ ಏನಾರು ಸೆಂಟ್ರ್ಗಳು ನಡೆಸ್ತಾ ಇದ್ದಾರೆ ಸೈಬರ್ ಸೆಂಟ್ರ್ ಹೆಸರನ್ನ ಹಾಕೊಳ್ಳಿ. ಹಾಗೆಯೇ ಇಲ್ಲಿ ಪಾಸ್ವರ್ಡು, ನ್ಯೂ ಪಾಸ್ವರ್ಡ್ ಅಂತ ಕನ್ಫರ್ಮ್ ಪಾಸ್ವರ್ಡು ಎರಡನ್ನೂ ಕೂಡ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ ಮೊದಲೇ. ಹಾಗೆಯೇ ಇಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ, ತದನಂತರ ಇಲ್ಲಿ ಕೆಳಗಡೆ ಮೇಲ ಫೀಮೇಲ್ ಹಾಕಬೇಕಾಗತ್ತೆ. ನಂತರ ಇಲ್ಲಿ ವ್ಯಾಲಿಡ್ ನೇಮು ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ನೇಮ್ ಹಾಕಿ, ನಂತರ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ನಂತರ ಇಲ್ಲಿ ಅಡ್ರೆಸ್ನ ಫುಲ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಅಡ್ರೆಸ್ಸನ್ನು ಫುಲ್ಫಿಲ್ ಮಾಡಿ, ನಂತರ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ. ನಂತರ ಫೋನ್ ನಂಬರ್ ಹಾಕಿ ಕ್ಲಿಕ್ ಮಾಡಿದ್ರೆ ಸೆಂಡ್ OTP ಅಂತ ನೆಕ್ಸ್ಟು ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸ್ಗೆ ಹಾಕಿ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ನಂತರ ಸೈನ್ ಅಪ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟು ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗುತ್ತೆ. ಅಕೌಂಟು ಕ್ರಿಯೇಟ್ ಆದ ನಂತರ ನೀವು ಯಾವ ರೀತಿ ಲಾಗಿನ್ ಮಾಡ್ಕೊಳ್ಳೋದು ಅದನ್ನು ಕೂಡ ತೋರಿಸ್ತೀನಿ. ಮತ್ತು ನೀವು ಹೋಮ್ ಪೇಜ್ಗೆ ಬರಬೇಕಾಗತ್ತೆ. ಇಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಯೂಸರ್ ಐ ಡಿ, ಹಾಗೆಯೇ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು, ಹಾಗೆ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ ಹಾಕಿ ನೀವು ಇಲ್ಲಿ ಲಾಗಿನ್ನ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ IRTC IMR ನಾಡ ಕಚೇರಿ ಸರ್ವಿಸು ವ್ಯಾಲೆಟ್ ಮ್ಯಾನೇಜರು, ನೀವು ಇಲ್ಲಿ ವಾಲೆಟ್ ರೀಚಾರ್ಜು ಅಂದರೆ ನಿಮ್ಮ ಒರಿಜಿನಲ್ ಕಾಪಿನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನಿಮ್ಮ ಖಾತೆಯಲ್ಲಿ ಹಣನ ಕೂಡ ಹಾಕಬೇಕಾಗತ್ತೆ. ನೀವು ಹಣ ಹಾಕೊಳ್ಳೋಕ್ಕೆ ವ್ಯಾಲೆಟ್ ಮ್ಯಾನೇಜರ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಇಲ್ಲಿ ನೀವು ಯೂಸರ್ ನೇಮು ಪಾಸ್ವರ್ಡಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಯಾಡ್ ವಾಲೆಟ್ ಮನಿ ಅಂತ ಬರುತ್ತೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನೀವು ಮಿನಿಮಮು 500 ರೂಪೀಸ್ನ ಹಾಕಬೇಕಾಗತ್ತೆ. ಹಾಕಿ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಪೇ ನೋ ಅಂತ ಮಾಡಿದ್ರೆ ನಿಮಗೆ ಪೇಮೆಂಟ್ ಬೇಸ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು UPIನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಸಿ ಇರ್ತಕ್ಕಂಥ ಪೇಮೆಂಟ್ ಮೆಥಡ್ನ ತಿಳಿಸ್ತಾ ಇದ್ದೀನಿ. ನಂತರ ಪೇ ನೋ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ಒಂದು ಬಾರ್ಕೋಡ್ ಶೋ ಆಗುತ್ತೆ. ಇವಾಗ ನಿಮ್ಮ ಫೋನ್ನಲ್ಲಿ ಗೂಗಲ್ ಪೇ, ಫೋನ್ಪೇನ ಓಪನ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರೋ ಬಾರ್ಕೋಡನ್ನ ಸ್ಕ್ಯಾನ್ ಮಾಡಿ ನೀವು UPI ಪಿನ್ನ ಹಾಕಿದ್ರೆ ಸಕ್ಸಸ್ಫುಲ್ಲಾಗಿ ನಿಮ್ಮ ಅಮೌಂಟು ಈ ಭೂಮಿ ವ್ಯಾಲೆಟ್ಗೆ ಹೋಗಿ ಕ್ರೆಡಿಟ್ ಆಗುತ್ತೆ. ಇವಾಗ ಬ್ಯಾಕ್ಗೆ ಬಂದು ನೀವು IRTC ಅಂತ ಕ್ಲಿಕ್ ಮಾಡಿದ್ರೆ ಇವಾಗ ನೀವು ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಅಮೌಂಟ್ನ ಪೇ ಮಾಡ್ಕೊಂಡಿದ್ದೀನಿ. ಅಲ್ಲಿ ವ್ಯಾಲೆಟು ರೀಚಾರ್ಜು ತೋರಿಸ್ತಾ ಇದೆ. ಇಲ್ಲಿ ನೀವು ಪಾಣಿ ತೆಗಿಬೇಕು ಅಂದರೆ ಮೊದಲನೇಗೆ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ನಿಮ್ಮ ಹೋಬ್ಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ವಿಲೇಜ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಿ ಗೋ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನೀವು ಇಲ್ಲಿ ಕೆಳಗೆ ಸರ್ನಾಕ್ ನಂಬರ್ ಅಂತ ಕೇಳುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಒಂದು ಸ್ಟಾರ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಹಿಸ್ಸೆ ನಂಬರ್ ಕೇಳುತ್ತೆ, ನಿಮ್ಮ ಸರ್ವೆ ನಂಬರಲ್ಲಿ ಎಷ್ಟು ಹಿಸ್ಸೆ ನಂಬರ್ ಇದೆ ಎಲ್ಲ ತೋರಿಸುತ್ತೆ. ಅಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ RTC ವ್ಯಾಲಿಡ್ ಪೀರಿಯಡ್ ನಿಮ್ಗೆ 5 ವರ್ಷದ ತೋರಿಸುತ್ತೆ. ನಿಮ್ಗೆ ಯಾವ ವರ್ಷದ ಬೇಕು ಅದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ RTCಲಿ ಇರ್ತಕ್ಕಂಥ ಮಾಲೀಕರ ಹೆಸರು ಇಲ್ಲಿ ತೋರಿಸುತ್ತೆ. ನೀವು ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ವೇವ್ RTC ಅಂತ ಇದೆ ನೋಡಿ, ಇದು ಓನ್ಲಿ ನೋಡ್ಲಿಕ್ಕೆ ಮಾತ್ರ, ಅಂದರೆ ಯಾವುದೇ ಪೇಮೆಂಟ್ ಕಟ್ಟಾಗಲ್ಲ ನಿಮಗೆ. ಇದು ವೇವ್ ಪರ್ಪಸ್ಗೆ ಓನ್ಲಿ. ನೀವು ಎಲ್ಲ ಒಂದು ಸಾರಿ ಕರೆಕ್ಟಾಗಿದೆ ಇಲ್ವಾ ಅಂತ ನೋಡ್ಕೋಬೇಕಾಗತ್ತೆ. ತದನಂತರ ಎಲ್ಲ ಕರೆಕ್ಟಾಗಿದೆ ಅಂತ ಗೊತ್ತಾದ ನಂತರ ಇಲ್ಲಿ ಪೇ ಆ್ಯಂಡ್ ಪ್ರಿಂಟ್ ಅಂತ ಬರುತ್ತೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪಪ್ ಬರುತ್ತೆ. ನಿಮ್ಮ ವಾಲೆಟಲ್ಲಿ ಅಮೌಂಟ್ ಕಟ್ಲಾಗಲಿಕ್ಕೆ ಒಪ್ಪಿಗೆ ಇದೆ ಅಂತ ಕೇಳುತ್ತೆ. ನಿಮ್ಗೆ ಒರಿಜಿನಲ್ ಪ್ರಿಂಟ್ ಬೇಕಿತ್ತು ಅಂದರೆ ಓಕೆ ಅಂತ ಮಾಡಿ. ನನಗೆ ಅವಶ್ಯಕತೆ ಇಲ್ಲ, ಅದರಿಂದ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಕೂಡ ಒರಿಜಿನಲ್ ಪ್ರಿಂಟ್ನ ತಗೋಬೋದು ಸ್ನೇಹಿತರೆ. ಇವಾಗ RTC ಪ್ರಿಂಟ್ ಆಯಿತು, ಈಗ ಲಾಗೌಟ್ ಮಾಡ್ಕೋತಾ ಇದ್ದೀನಿ. ಇವಾಗ MR ಪ್ರಿಂಟ್ನ ಯಾವ ರೀತಿ ತೊಗೊಳ್ಳೋದು ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಲಾಗೌಟ್ ಆದ ನಂತರ ಮತ್ತೆ ಈ ರೀತಿ ಹೋಮ್ ಪೇಜ್ ಬರುತ್ತೆ. ಈ ಹೋಮ್ ಪೇಜ್ ಬರಲಿಲ್ಲ ಅಂದರೆ rtckarnataka.gov.in ಅಂತ ಟೈಪ್ ಮಾಡಿ ಈ ರೀತಿ ಬರುತ್ತೆ. ನಂತರ ನಿಮ್ಮ ಯೂಸರ್ ನೇಮು, ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು, ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ಲಾಗಿನ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಈ ರೀತಿ ಎಂಟ್ರಿ ಫೇಸ್ ಬರುತ್ತೆ. ಅಲ್ಲಿ IMR ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪ್ರಶ್ನೆ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಹೋಬ್ಳಿನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಿಮ್ಮ ವಾಲೆಟ್ಗೆ ಅಮೌಂಟು ನೋಡಿ ಆ್ಯಸ್ ಇಟ್ ಈಸು ಅಲ್ಲಿ ಫೆಚ್ ಆಗಿದೆ. ಇಲ್ಲಿ ಹೋಬ್ಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಯಾವ ಸರ್ವೆ ನಂಬರ್ಗೆ ನೀವು MR ಸರ್ಚ್ ಮಾಡ್ತಾಯಿದ್ದೀರಿ ಆ ಸರ್ವೆ ನಂಬರ್ನ ಹಾಕಿ ನೀವು ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ನಿಮ್ಮ ಸರ್ವೆ ನಂಬರಲ್ಲಿ ಎಷ್ಟು ಪೋರ್ಡ್ಗಳು ಅಥವಾ ಹಿಸ್ಸೆ ನಂಬರ್ಗಳಿದೆ ಎಲ್ಲ ಹಿಸ್ಸೆ ನಂಬರ್ನ ಸಪ್ರೇಟಾಗಿ ನಿಮಗೆ ಒಂದು ಅಲ್ಲಿ ತೋರಿಸುತ್ತೆ ನೋಡ್ಬೋದು. ಇಲ್ಲಿ ಸೆಲೆಕ್ಟ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ
ನಿಮಗೆ ಇಲ್ಲಿ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ. ಇಲ್ಲಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿ. ಇದಕ್ಕೇನು ಪೇಮೆಂಟ್ ಕಟ್ ಆಗಲ್ಲ, ವೇವ್ ಪರ್ಪಸ್ ಓನ್ಲಿ. ನಿಮಗೆ ಒರಿಜಿನಲ್ ಕಾಪಿ ಬೇಕಿತ್ತು ಅಂತ ಹೇಳಿದ್ರೆ ನೀವು ಇದನ್ನು ಸ್ಕಿಪ್ ಮಾಡಿ ನೀವು ಇಲ್ಲಿ ಪೇಮೆಂಟ್ನ ಮಾಡಬೇಕಾಗತ್ತೆ. ಅದಕ್ಕೂ ಕೂಡ ಆಪ್ಷನ್ ತೋರಿಸುತ್ತೆ. ಪೇ ಆ್ಯಂಡ್ ಪ್ರಿಂಟ್ ಅಂತ ಇದೆ ನೋಡಿ. ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪಾಪಪ್ ಬರುತ್ತೆ. ನಿಮ್ಮ ಆ ವಾಲೆಟಲ್ಲಿ ಅಮೌಂಟ್ ಕಟ್ ಆಗೋಕ್ಕೆ ಒಪ್ಪಿಗೆ ಇದೆ ಅಂತ ಎಸ್ ಅಂತ ಮಾಡಿದ್ರೆ ನಿಮಗೆ ಓಕೆ ಅಂತ ಮಾಡಿದ್ರೆ ಪ್ರಿಂಟ್ ಒರಿಜಿನಲ್ ಬರುತ್ತೆ. ನನಗೆ ಅವಶ್ಯಕತೆ ಇಲ್ಲ, ಅದರಿಂದ ಸ್ಕಿಪ್ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಕೂಡ ಎಮ್ಮನ್ನು ಡೌನ್ಲೋಡ್ ಮಾಡ್ಕೋಬೋದು. ಈಗ ಮತ್ತೆ ಲಾಗೌಟ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಈಗ ಫೈನಲಾಗಿ ಸರ್ವೆ ಸ್ಕೆಚ್ ಕಾಪಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ. ನೀವು ಲಾಗೌಟ್ ಅಂತಂದ್ರೆ ಮತ್ತೆ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ನೀವು 3 RTC, MR ಮತ್ತು ಸರ್ವೆ ಸ್ಕೆಚ್ಚು ಈ 3ಕ್ಕೂ ಸಪ್ರೇಟಾಗಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಈಗ ಲಾಗಿನ್ ಆದ ನಂತರ ನೀವು ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ. ಇಲ್ಲಿ ಸರ್ವೆ ಡಾಕ್ಯುಮೆಂಟ್ಸ್ ಅಂತ ಇದೆ ನೋಡಿ. ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ನಿಮ್ಮ ಸರ್ವೆ ಮೊಜಿನಿಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನ್ಯೂ ರಿಕ್ವೆಸ್ಟು ಮತ್ತು ಪೇಮೆಂಟ್ಗೆ ಇರ್ತಕ್ಕಂಥ ಲಿಸ್ಟು, ಹಾಗೆಯೇ ಆಲ್ರೆಡಿ ಅಪ್ರೂವಲ್ ಆಗಿ ಬಂದಿರತಕ್ಕಂಥ ಪ್ರಿಂಟ್ ಮಾಡೋ ಲಿಸ್ಟು 3 ಓಪನ್ ಆಗುತ್ತೆ. ಇಲ್ಲಿ ನೀವು ಫಸ್ಟ್ ಟೈಮ್ ಏನಾದರೂ ಅಪ್ಲೈ ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಿಮ್ಮ ಕಾಪಿ ಡಿಜಿಲಾಕರ್ಗೆ ಬೇಕಾ ಅಂತ ಕೇಳುತ್ತೆ. ನೋ ಅಂತ ಕ್ಲಿಕ್ ಮಾಡಿ. ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೊದಲಿಗೆ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಹಾಗೆಯೇ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಹಾಗೆಯೇ ನಿಮ್ಮ ಹೋಬ್ಳಿನೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಫೈನಲಾಗಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ವಿಲೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನಿಮ್ಮ ಸರ್ವೆ ನಂಬರ್ನ ಹಾಕಬೇಕಾಗತ್ತೆ. ಸರ್ವೆ ನಂಬರ್ ಹಾಕಿ ಇಲ್ಲಿ ಸರ್ನಾಕ್ ನಂಬರ್ಗೆ ನೀವು ಸ್ಟಾರ್ ಮ್ಯಾನುವಲಾಗಿ ನೀವು ಇಲ್ಲಿ ಸ್ಟಾರ್ನ ಹಾಕಬೇಕಾಗತ್ತೆ. ಸ್ಟಾರ್ ಹಾಕಿದ ನಂತರ ಇಲ್ಲಿ ಹಿಸ್ಯ ನಂಬರು ಅಥವಾ ಪೋರ್ಡ್ ನಂಬರ್ನ ಹಾಕಿ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ. ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದರೆ ನಿಮ್ಮ ಸರ್ವೆ ನಂಬರ್ನಲ್ಲಿ ಇರ್ತಕ್ಕಂಥ ಎಲ್ಲ ಪೋರ್ಡುಗಳ ಮೂಲ ವಿವರಗಳು ಇಲ್ಲಿ ದೊರೀತವೆ. ಅದು ಅಟ್ಲಾಸ್ ಕಾಪಿ ಆಗಿರ್ಬೋದು, ಹಾಗೆ ಆಕಾರ್ ಬಂದಾಗಿರ್ಬೋದು, ಸರ್ವೆ ಪಟ್ಟ ಪುಸ್ತಕಗಳಾಗಿರ್ಬೋದು, ಹಾಗೆ ಹಿಸ್ಯ ಸರ್ವೆ ಅಟ್ಲಾಸ್ ಕಾಪಿನೂ ಕೂಡ ಇಲ್ಲಿ ಸಿಗುತ್ತೆ. ನೀವು ಇಲ್ಲಿ ಕಾಣ್ತಾ ಇರ್ತಕ್ಕಂಥ PDF ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಪಿ ಈ ರೀತಿ ಡೌನ್ಲೋಡ್ ಆಗುತ್ತೆ. ಇದು ಮೂಲ ಸರ್ವೆ ಸ್ಕೆಚ್ಚು, ಅಂದರೆ ಮೊದಲು ಇರ್ತಕ್ಕಂಥ ಸರ್ವೆ ಸ್ಕೆಚ್ಚು. ನಂತರ ರೀಸೆಂಟ್ ಆಗಿರೋ ಸರ್ವೆ ಸ್ಕೆಚ್ನು ಕೂಡ ಇಲ್ಲಿ ನೋಡ್ಬೋದು. ಹಿಸ್ಯ ಅಟ್ಲಾಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಪಿ ಈ ರೀತಿ ಡೌನ್ಲೋಡ್ ಆಗುತ್ತೆ. ವೆಯ್ಟ್ ಮಾಡಬೇಕಾಗತ್ತೆ ನೀವು. ಇಲ್ಲಿ ನಿಮ್ಮ ಸರ್ವೆ ನಂಬರಲ್ಲಿ ಎಷ್ಟು ಜನರಿಗೆ ಹಿಸ್ಯಗಳಾಗಿದೆ ಎಲ್ಲ ಡೀಟೇಲ್ಸು, ಮತ್ತು ಅಲ್ಲಿ ಆಕಾರ್ ಬಂದು, ಹಾಗೆಯೇ ನಿಮ್ಮ ಖರಾಬ್ ಜಾಗ, ಹಾಗೆಯೇ ನಿಮ್ಮದು ಖರಾಬ್ ಏನಾರು ಇತ್ತು ಅಂದರೆ ನಿಮ್ಮ ಜಾಗದಲ್ಲಿ ಗಾಡಿ ದಾರಿ ಬಂಡಿದ ರಸ್ತೆಗಳು ಚುಕ್ಕಿಗಳಿದ್ರೂ ಕೂಡ ತೋರಿಸುತ್ತೆ. ಈ ರೀತಿ ನೀವು ಪ್ರತಿಯೊಂದು ಕೂಡ ನೀವು ಇಲ್ಲಿ ಆನ್ಲೈನಲ್ಲಿ ಸರ್ಚ್ ಮಾಡ್ಕೋಬೋದು ಸ್ನೇಹಿತರೆ. ಒಂದು ವೇಳೆ ನಿಮಗೆ ಪ್ರಿಂಟ್ ಬೇಕಿತ್ತು ಅಂದರೆ ಅದನ್ನು ಕೂಡ ಪೇಯ್ಡ್ ಮಾಡಿ ನೀವು ಪ್ರಿಂಟ್ನ ಬೇಕಾದ್ರೂ ತರಿಸ್ಕೋಬೋದು. ಈ ರೀತಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲೇ ಕೂತು ನಿಮ್ಮ ಒರಿಜಿನಲ್ ಕಾಪಿಗಳನ್ನ ಆನ್ಲೈನಲ್ಲಿ, ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ ಆಗುತ್ತೆ, ನೀವು ಪೇಯ್ಡ್ ಮಾಡಿ ತೊಗೊಂಡ್ರೆ ಅದು ಒರಿಜಿನಲ್ ಕಾಪಿಯಾಗಿ ನಿಮಗೆ ಬದಲಾಗುತ್ತೆ. ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಎಲ್ಲ ರೈತರುಗಳಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಸಾಧ್ಯವಾದರೆ ಇತರ ಸ್ನೇಹವರ್ಗಕ್ಕೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಸ್ನೇಹಿತರೆ. ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.